ಮಕ್ಕಳಿಗೆ ಉತ್ತಮವಾದ ಶಿಕ್ಷಣದ ಜೊತೆಗೆ ಪೌಷ್ಟಿಕ ಆಹಾರ ಮುಖ್ಯ. ಜಿಎಸ್ ಪಾಟೀಲ್. ರೋಣದ ಪಾಟೀಲ್ ಮಾದರಿ ಕೇಂದ್ರ ಶಾಲೆಯಲ್ಲಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಫಾರ್ ಡೆವಲಪ್ಮೆಂಟ್ ಖಾಸಗಿ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಣಾ ಕಾರ್ಯಕ್ರಮಕ್ಕೆ ಶಾಸಕ ಜಿಎಸ್ ಪಾಟೀಲ್ ಅವರು ಚಾಲನೆಯನ್ನು ನೀಡಿದರು. ಇನ್ನು ಶಾಲೆಯಲ್ಲಿ ಮಕ್ಕಳ ಗುಣಮಟ್ಟದ ಶಿಕ್ಷಣ ಪಡೆಯೋದ್ರ ಜೊತೆಗೆ ಪೌಷ್ಟಿಕ ಆಹಾರ ಕೂಡ ಸೇವನೆ ಮಾಡಬೇಕು. ಇನ್ನು ಮಕ್ಕಳು ಸದೃಢವಾಗಿ ಬೆಳೆಯಲು ಪೌಷ್ಟಿಕ ಆಹಾರ ಸೇವನೆ ಮಾಡುವ ದೃಷ್ಟಿಯಿಂದ ಸರ್ಕಾರ ಈ ಯೋಜನೆಯನ್ನು ರೂಪಿಸಲಾಗಿದೆ ಎಂದರು. ಈ ಯೋಜನೆಯ ಕಾರ್ಯರೂಪಕ್ಕೆ ತರಲು ಶಾಲೆಯ ಎಸ್ಡಿಎಂಸಿ ಅವರ ಪಾತ್ರ ತುಂಬಾ ಮುಖ್ಯವಾಗಿದೆ. ಶಾಲೆಯ ಶಿಕ್ಷಕರ ಈ ಯೋಜನೆಯನ್ನು ಮಕ್ಕಳಿಗೆ ಒದಗಿಸುವಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸಬೇಕಿದೆ ಅಂತ ಶಾಸಕರು ಹಾಗೂ ಖನಿಜ ನಿಗಮದ ಅಧ್ಯಕ್ಷರಾಗಿರುವ ಜಿಎಸ್ ಪಾಟೀಲ್ ಅವರು ಹೇಳಿದರು. ಮೊಟ್ಟೆ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಶಾಲಾ ಕಟ್ಟಡದ ಪ್ರಗತಿಯ ಬಗ್ಗೆ ಅವಲೋಕನ ಮಾಡಿದರು. ಹೀಗೆ ನಮ್ಮ ಶಾಲೆ ಉತ್ತಮವಾಗಿ ನಿರ್ಮಾಣಗೊಳ್ಳಲಿ ಅಂತ ಆಶಿಸಿದರು. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷೆ ಗೀತಾ ಮಾಡಲಗೇರಿ, ಪಿಡಿ ಬ್ಯಾಂಕ್ ಅಧ್ಯಕ್ಷ ಬಸವರಾಜ್ ನವಲಗುಂದ, ಗದಿಗೆಪ್ಪ ಕರೆಸೂರ್, ಮಾಜಿ ಅಧ್ಯಕ್ಷ ರಂಗವ್ವ ಭಜಂತ್ರಿ, ಪುರಸಭಾ ಸದಸ್ಯ ದಾವಲ್ ಸಾಬ್ ಬಾಡಿನ್, ಮೌನೇಶ್ ಹಾದಿಮನಿ, ಬಿಒ ರುದ್ರಪ್ಪ ಹುರುಳಿ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾಗಿರುವ ಆರ್ಎಲ್ ನಾಯ್ಕರ್, ಮುಖ್ಯ ಶಿಕ್ಷಕ ರುದ್ರಗೌಡ ಹಿರೇಕೆಂಚನಗೌಡರು ಸೇರಿದಂತೆ ಎಸ್ಡಿಎಂಸಿ ಅಧ್ಯಕ್ಷರು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಶೈಲಶ್ರೀ ಕುರಹಟ್ಟಿ ಅವರು ನೆರವೇರಿಸಿಕೊಟ್ರು. ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ಆರ್ಎನ್ ಹುರುಳಿ, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ರೋಣ ಇವರು ನೆರವೇರಿಸಿಕೊಟ್ರು. ಇನ್ನು ವಂದನಾರ್ಪಣೆಯನ್ನ ಶ್ರೀಯುತ ನಾಯ್ಕರ್, ಮಾನ್ಯ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ರೋಣ ಇವರು ಕಾರ್ಯಕ್ರಮದ ವಂದನಾರ್ಪಣೆಯನ್ನ ಮಾಡಿದ್ರು. ಇನ್ನು ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀ ವಿಶ್ವನಾಥ ಕನ್ನಾರ್ ಶಿಕ್ಷಕರು ನಡೆಸಿಕೊಟ್ರು. ವರದಿ ಮೀಡಿಯಾ ಹೆಡ್ ಎಸ್.ವಿ. ಸಂಗನಗೌಡರ್. ಚಾಲು ಮಾಡ್ರಿ ಏನಿಲ್ಲ. ಹ್ಞೂ ಸರ್.